ಶೀಘ್ರದಲ್ಲೇ ಇರಾನ್ ಅಮೆರಿಕ ನಡುವಿನ ಯುದ್ಧ ಅಂತ್ಯವಾಗಬಹುದು ಅಂತ ಟ್ರಂಪ್ ಹೇಳಿಕೆ ಹಿನ್ನೆಲೆಯಲ್ಲಿ ಇಂದು ಜಾಗತಿಕ ಮಟ್ಟದಲ್ಲಿ ಪಾಸಿಟಿವ್ ಬೆಳವಣಿಗೆಗಳಾಗುತ್ತಿವೆ. ನಿನ್ನೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $114 ವರೆಗೂ ಏರಿಕೆಯಾಗಿತ್ತು. ಒಂದು ಹಂತದಲ್ಲಿ $119ಗೆ ಏರಿಕೆಯಾಗಿತ್ತು. ಆದರೆ ಯುದ್ಧ ಅಂತ್ಯವಾಗಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟ ಬಳಿಕ ಇಂದು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಕುಸಿತವಾಗಿದೆ. ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $88ಗೆ ಕುಸಿತವನ್ನ ಕಂಡಿದೆ. ಇನ್ನು ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು $114ನಿಂದ $88ಗೆ ಕುಸಿತ ಕಂಡಿರುವುದು ವಿಶೇಷ. ಇನ್ನು ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಫ್ಯೂಚರ್ ತೈಲದ ಬೆಲೆ $85ಗೆ ಕುಸಿತ ಕಂಡಿದೆ. ಕೇವಲ 24 ಗಂಟೆಯಲ್ಲೇ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಕುಸಿತವಾಗಿದೆ. 27% ಕಚ್ಚಾ ತೈಲದ ಬೆಲೆ ಕುಸಿತವನ್ನ ಕಂಡಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿತದ ಪಾಸಿಟಿವ್ ಇಂಪ್ಯಾಕ್ಟ್ ಭಾರತದ ಮೇಲೂ ಕೂಡ ಆಗಿದೆ. ಭಾರತೀಯ ಷೇರುಪೇಟೆಯ ಮೇಲೆ ಇಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ನಿನ್ನೆ ಹಾಗೂ ಫೆಬ್ರವರಿ 6ನೇ ತಾರೀಕಿನಂದು ಕುಸಿತಿದ್ದ ಭಾರತೀಯ ಷೇರುಪೇಟೆಯ ಸೆನ್ಸೆಕ್ಸ್ ಇಂದು 557 ಪಾಯಿಂಟ್ ಏರಿಕೆಯಾಗಿದೆ. ನಿಫ್ಟಿ ಕೂಡ 179 ಪಾಯಿಂಟ್ ಏರಿಕೆಯಾಗಿದೆ. ಷೇರುಪೇಟೆ ಏರಿಕೆಗೆ ಕಾರಣಗಳೇನು? ಕಚ್ಚಾ ತೈಲದ ಬೆಲೆ ಕುಸಿತ, ಜಾಗತಿಕ ಮಟ್ಟದಲ್ಲಿ ಚೇತರಿಕೆಯಿಂದ ಭಾರತೀಯ ಷೇರುಪೇಟೆ ಚೇತರಿಕೆಯಾಗಿದೆ. ಇನ್ನು ಇರಾನ್ ಅಮೆರಿಕ ಯುದ್ಧ ನಿಲ್ಲಿಸುವ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದರಿಂದ ಕಚ್ಚಾ ತೈಲದ ಬೆಲೆಯ ಮೇಲೆ ಪರಿಣಾಮ ಬೀರಿದ್ದು ಕಚ್ಚಾ ತೈಲದ ಬೆಲೆ ಕುಸಿದಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.